ನಿಮ್ಮ ಹೆಸರು? ನಮ್ಮ ಹೆಸರು ವಿ ವೆಂಕಟಮ್ಮ ಅಂತ, ಯಜಮಾನ್ರ ಹೆಸರು ಅಶ್ವತ್ತು ಅಂತ. ಅವ್ರು ಮಾಡ್ತಿದ್ರು. ನಾವು ಮದುವೆ ಆದಮೇಲೆ ಬಂದು ನಾವು ಯಾರೂ ನಮಗೇನು ಹೇಳ್ಕೊಡ್ಲಿಲ್ಲ, ನಾವು ಕಲಿತೇ ಬಿಟ್ಟು. ಈಗ ಅವ್ರು ಹೋದ್ಮೇಲೆ ನಮ್ಮ ಭಕ್ತ ಕುಂಬಾರನ ಕೆಲಸ ಅದನ್ನು ನೆನೆಸ್ಕೊಂಡು ಭಕ್ತಿರಿ ಕುಂಬಾರ ಗುಂಡಯ್ಯನವರು ಹೆಚ್ಚು ಇದರಿಂದ ನಾವು ಅವ್ರನ್ನ ನೆನೆಸ್ಕೊಂಡು ಮಾಡ್ತೀವಿ. ಇವಾಗ ಬಂದು ಇದೇ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರೆ ನಾವು ನಿದ್ದೆ ಮಾಡದೇ ಇದ್ದರೂ ಪರವಾಗಿಲ್ಲ, ಮಾಡಿಬಿಡ್ತೀವಿ. ಆ ಥರ ಎಲ್ಲ ಕೆಲಸ ಮಾಡ್ತೀವಿ. ಇದರಿಂದ ಬಣ್ಣ ಬೇಡ ಅಂತ ಮಾಡಬೇಕು, ಪೇಪರಲ್ಲೆಲ್ಲ ಹಾಕಿಸ್ಬೇಕು, ಅನೌನ್ಸ್ ಮಾಡಬೇಕು. ನಮ್ಮ ಇಷ್ಟ ಅದೇ. POP ಬಂದಿದೆಯಲ್ಲ, ಅವೆಲ್ಲ ಏಟಾಗುತ್ತೆ. ವಿಜಯನಗರದಲ್ಲಿ ಮಾರ್ತಾ ಇದ್ದಾರಂತೆ. ಒಂದು ಹುಡುಗ ಬಂದಿದ್ದ, POP ತಗೊಂಡು ಅಜ್ಜಿ ನಿಮ್ಮ ಹತ್ರ ನಾವು ಗೌರಿ ತಗೋತೀವಿ, ದೊಡ್ಡ ಗೌರಿ ಅಂತ ಬಂದಿದ್ದ. ಈಗ POP ಎಲ್ಲ ಮಾಡಿದ್ರೆ ಇವಾಗ ನೀರಿಗೆ ವಿಸರ್ಜನೆ ಮಾಡ್ತಾರಲ್ಲ, ತುಂಬ ಪ್ರಾಬ್ಲಮ್ ಅಲ್ವೇ? ಅದನ್ನೆಲ್ಲ ತೆಗ್ದು ಕಸದ ಲಾರಿಗೆ ತುಂಬ್ಕೊಬಂದು ಹಾಕ್ತಾರಲ್ಲ, ನಮ್ಗಳನ್ನೇ ಬತ್ತು. ಹಂಗೆಲ್ಲ ಮಾಡಬಾರ್ದಲ್ವ, ಅಲ್ವಾ? ಇದರಿಂದ ಇದು ಮಾಡಬೇಕು. ಇಲ್ಲೆಲ್ಲ ಇಟ್ಟವರೆಲ್ಲ ಅದಕ್ಕೆ ಒಳಕ್ಕೆಲ್ಲ ಏನು ಹಾಕಿರ್ತಾರೆ ಅವ್ರು ಟೆಸ್ಟ್ ಮಾಡಬೇಕು. ಅಲ್ಲಿ ಮಾಡ್ತಾನೆ ಬನ್ನೋರು ರೋಡಲ್ಲಿ ಅದಕ್ಕೆಲ್ಲ ಏನು ಹಾಕಿ ಮಾಡ್ತಾನೆ ಅಂತ ಅವ್ರು ಯಾಕೆ ಟೆಸ್ಟ್ ಮಾಡಲ್ಲ? ಅವರೆಲ್ಲ ಬಂದ್ಬಿಟ್ಟು ನಾವೇನು ಮಾಡ್ದೋ ದೊಡ್ಡದೆಲ್ಲ ಇಷ್ಟು ಎತ್ತರದ್ದೆಲ್ಲ ಮಾಡ್ತಿದ್ದೋ ನಿಲ್ಲಿಸ್ಬಿಟ್ಟು ಅದೇ ತಗೊಂಡೋಗ್ತಾರೆ. ಇದು ಉಳ್ಕೊಳ್ಳುತ್ತೆ. ನಾವು ಇನ್ನು ಅದನ್ನು ಇಟ್ಕೊಂಡು ಮಾಡೋಕ್ಕಾಗುತ್ತಾ? ಮೈ ಮುರಿದು ಎದೆ ಬಡ್ದು ಎದೆ ಎಲ್ಲ ಇದಾಗುತ್ತೆ. ನಾವು ಅಮ್ಕಿ ತೆಗ್ದು ಬಡ್ದು ತಂತಿಲಿ ಕುಯ್ಯೋದು. ಇದನ್ನು ಇಷ್ಟಪ್ಪದ ಮಣ್ಣನ್ನು ಎತ್ತಿ ಬಡಿಬೇಕಾದ್ರೆ ನಮಗೇನಾಗುತ್ತೆ? ಇದರಿಂದ ಇವೆಲ್ಲ ಬರ್ತಾ ಇರೋದ್ರಿಂದ ನಾವು ಕೈ ಬಿಡ್ತೀವಿ. ಅದನ್ನೇ ಕೂರಿಸ್ಕೊಳ್ಳಿ ಜನ ಬಿಡಿ. ಹಿಂಗೆ ಅಂದ್ಬಿಟ್ರೆ ಹೇಗೆ? ಯಾಕೆಂದರೆ ತಿಳಿದವರು ನೀವು ಈಗ ಸಂಪ್ರದಾಯ ಅಂತ ಇರುತ್ತೆ, ಒಂದು ಗಣೇಶನ ಕೂರಿಸ್ಬೇಕಾದ್ರೆ ಮಣ್ಣಿನಲ್ಲೇ ಮಾಡಿರೋದನ್ನ ಕೂರಿಸ್ಬೇಕು ಅನ್ನೋದೊಂದು ಸಂಪ್ರದಾಯ ಇರುತ್ತೆ. ಅದಕ್ಕೆ ಈಗ ನಗರ ಪಾಲಿಕೆಯವರು ಹೇಳ್ಬೇಕು, ಪರಿಸರದ್ದೇ ಕೂರಿಸಿ ಅಂತ ಹೇಳ್ಬೇಕು. ಇವಾಗ ಖುಷಿಯಿಂದ ತಂದು ಪೂಜೆ ಮಾಡ್ತೀವಿ, ಅದನ್ನ ಕಳಿಸ್ಬೇಕಾದ್ರೂ ಕೂಡ ಅಷ್ಟೇ ಇದರಿಂದನೇ ಕಳಿಸ್ಬೇಕು. ಸೊ ಇವಾಗ ಏನೋ ಒಂದು ತರ್ತಾರೆ, ಹೆಂಗೋ ಒಂದು ವಿಸರ್ಜನೆ ಮಾಡೋದೆಲ್ಲ ಅದೆಲ್ಲ ತಪ್ಪಲ್ವಾ? ಹೇಗೋ ತಗೊಂಬರೋದು, ಹೇಗೋ ಮಾಡೋದು. ಒಂದು ಗಂಟೆ ತಂದು ಒಂದು ಚಿಕ್ಕ ಗಣಪತಿ ತಗೋಬೇಕಾದ್ರೂ ಗಂಟೆ ತಂದೆ ಎಲ್ಲ ಜೈಕಾರ ಹಾಕ್ಕೊಂಡು ತಗೊಂಡೋಗ್ತಾರೆ. ನಾವು ಅದನ್ನು ನೋಡ್ತಾ ನಿಂತಿರ್ತೀವಿ, ನಮಗೆಷ್ಟು ತುಂಬ ಸಂತೋಷ ಆಗುತ್ತೆ. ಆ ಥರ ಎಲ್ಲ ಈಗ ಇಲ್ವೇ ಇಲ್ಲ. ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಂಡು ಹೋಗೋದು, ಬ್ಯಾಗ್ ಹಾಕೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತಾರೆ. ನಾವೇ ಒಂದು ಡಬ್ಬ ಇಟ್ಟಿರ್ತೀವಿ, ಅದರೊಳಗೆ ಹಾಕಿ. ಈಗ ಪಾಲಿಕೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪಾಲಿಕೆಯವ್ರಿಗೆ ಆದಷ್ಟು ಪರಿಸರದೇ ಕೂಡಿಸಿ ಶ್ರೇಷ್ಠ. ವೈಭವ್ ವಾಕ್ ಶ್ರವಣ ಕೇಂದ್ರ. ನಾವು ನಿಮ್ಮ ಶ್ರವಣ ಲೋಕವನ್ನ ಬೆಳಗಿಸುತ್ತೇವೆ. ಹೌದು, ಕಳೆದ 2002ರಿಂದ ಲಕ್ಷಕ್ಕೂ ಹೆಚ್ಚು ಶ್ರವಣ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಸಂಜೀವಿನಿಯಾಗಿರುವ ಮೈಸೂರಿನ ಮೊದಲ ಖಾಸಗಿ ಶ್ರವಣ ಸಂಸ್ಥೆ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್. ನುರಿತ ಶ್ರವಣ ತಜ್ಞರು, ಅತ್ಯಾಧುನಿಕ ಶ್ರವಣ ಯಂತ್ರಗಳು, ವೃತ್ತಿಪರ ಸೇವೆಗಳು, ಸೇವಾ ಮನೋಭಾವ ಸಿಬ್ಬಂದಿ ವರ್ಗ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್ನಲ್ಲಿ ಲಭ್ಯ. ಉತ್ತಮ ಆರೈಕೆಗಾಗಿ ಮತ್ತು ನಿಮ್ಮ ಶ್ರವಣ ಸಮಸ್ಯೆ ಸುಧಾರಿಸಲು ಇಂದೇ ಭೇಟಿ ಕೊಡಿ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್. ನಮ್ಮ ಶಾಖೆಗಳು